ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ನಂದೀಶ್. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಸೊ ಲಾಸ್ಟ್ ವಿಡಿಯೋ ನೀವು ಕಾರ್ ಪರ್ಚೇಸ್ ಮಾಡಿದ್ದು ನೋಡಿದ್ದೀರಾ, ನಿಮ್ಗೆ ತುಂಬ ಇಷ್ಟ ಆಯಿತು ಅಂತಲೂ ಭಾವಿಸ್ತೀನಿ ನಾನು. ಸೊ ಅದಾದಮೇಲೆ ನಾವು ಫಸ್ಟ್ ಹೋಗಿದ್ದು ಕಗ್ಗೆರೆ ಅಂತ ಹೇಳಿ, ನಮ್ಮ ಇಷ್ಟ ದೇವರು ಅಂತ ಹೇಳ್ಬೋದು. ಅದ್ರ ವ್ಲಾಗ್ನ ಇದ್ರೊಳಗೆ ಹಾಕಿದ್ದೀನಿ. ಹಾಂ, ಮಾಮಿಗೆ ಇಡ್ಬೇಕು. ಆಮೇಲೆ ಗುಂಡ ಅವನಿದ್ದಾನೆ. ಬೆಳಗ್ಗೆ ಬೆಳಗ್ಗೆ ಕನ್ನಡ ಮಾತಾಡು ರಾಜಾ. ಗುಂಡ ಬಿಸ್ಕೆಟ್ ಬೇಕಾ, ಬೇಕಾ ನಿಂಗೆ? ಬಾರೋ ಇಲ್ಲಿ. ಒಂದು 1000 ವರ್ಷ ಆಗಿದೆಯಾ. ನಮ್ಮ ಅತ್ತೆಯವರ ತಾಯಿ ಮನೆ ಬಂದು ಕುಣಿಗಲ್ಲು. ಸೊ ಅಲ್ಲಿನೇ ಇರೋದು ಕಗ್ಗೆರೆ ಎಲ್ಲನೂ, ಇಡಿಯೋ ಸಿದ್ಧಲಿಂಗೇಶ್ವರ ದೇವಸ್ಥಾನ. ಸೊ ನಾವು ಅಲ್ಲಿ ತುಂಬ ಬಿಲೀವ್ ಮಾಡ್ತೀವಿ. ಸೊ ಅಲ್ಲೇ ಫಸ್ಟು ಪೂಜೆ ಮಾಡಿಸ್ಬೇಕು ಅಂತ ಹೋಗಿದ್ದು. ಜೊತೆಗೆ ಸಂತೆ ನಡೀತಿತ್ತು. ಸಂತೆ ನೋಡಿ ತುಂಬ ದಿನ ಆಗಿತ್ತು, ಅದಕ್ಕೆ ಹೋಗಿದ್ವಿ. ಏನ್ ಮಾಡ್ತಿದ್ಯಾ ಚಿನ್ನಿಮ್ಮ? ಕುಣಿಗಲ್ಗೆ ಹೋಗಿ ಅಲ್ಲಿ ಕಾರೆಲ್ಲನೂ ವಾಶ್ ಮಾಡಿ ಮತ್ತೆ ನಾವು ಕಗ್ಗೆರೆಗೆ ಹೋದ್ವಿ. ಕುಣಿಗಲ್ಲಿಂದ ಕಗ್ಗೆರೆ ಐ ಥಿಂಕ್ ಒಂದು 10-12 ಕಿಲೋಮೀಟ್ರ್ ಇರ್ಬೋದು ಅಂತ ಅಂದ್ಕೊತೀನಿ. ಸೊ ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು, ನಾವು ತುಂಬಾ ಇಷ್ಟಪಡೋ ದೇವರು ಅಂತ ಹೇಳ್ಬೋದು. ಅದರಿಂದ ಅಲ್ಲಿ ಹೋಗಿ ಫಸ್ಟ್ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಸರಿ. ಜೊತೆಗೆ ಕಗ್ಗೆರೆನಲ್ಲೇ ನಮ್ಮ ರಿಲೇಟಿವ್ಸ್ ಎಲ್ಲ ಇರೋದು. ತುಂಬ ಜನ ರಿಲೇಟಿವ್ಸು ಕಗ್ಗೆರೆಯಲ್ಲೇ ಇರೋದು, ನಮ್ಮ ಅತ್ತೆ ಮನೆ ಕಡೆ ಅವರು. ಸೊ ಆಲ್ಮೋಸ್ಟ್ ದೇವಸ್ಥಾನ ಪೂಜೆ ಮಾಡೋ ಎಲ್ಲರೂ ಕೂಡ ನಮ್ಮ ರಿಲೇಷನ್ನೇ ಆಗಬೇಕು. ಸೊ ಅದಕ್ಕೆ ಬೇಗ ಆಗುತ್ತೆ ಹೋದಾಗ, ಏನೇ ಆಗಲಿ. ಸೊ ವೀಕೆಂಡಲ್ಲಿ ಹೋದರೆ ಸ್ವಲ್ಪ ರಶ್ ಇರುತ್ತೆ, ಇಲ್ಲಾಂದರೆ ನಾರ್ಮಲ್ ಟೈಮಲ್ಲಿ ಚೆನ್ನಾಗಿರುತ್ತೆ. ಯಾರಾದರೂ ಯಡಿಯೂರ್ಗೆ ಹೋದರೆ ಖಂಡಿತವಾಗ್ಲೂ ಕಗ್ಗೆರೆಗೂ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಅಲ್ಲಿ ತಪಸ್ ಮಾಡಿದಂಥ ಜಾಗ ಅವರು, ತುಂಬ ಚೆನ್ನಾಗಿರುತ್ತೆ, ಶಾಂತವಾಗಿರುತ್ತೆ. ಓಕೆ ಡನ್. ಕಾಲು ಇಟ್ಬಿಟ್ಟು ಇಷ್ಟೋಗಿ ಮುಂಚೆನೆ ಓಹೋ ನೀವು ಇಲ್ಲೇ ಇದ್ದೀರಾ ಅಂದ್ಕೊಂಡೆ. ಅದನ್ನ ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ರಿ, ನೋಡೋಣ. ತಿರುಗಿಸ್ತಾರಮ್ಮಲ್ಲಿ, ಹಿಂಗೋಗಿ ಮುಂದೆ ತಿರುಗಿಸಿ ಬರ್ತಾರ. ಕಾರ್ ತೊಗೊಂಡಾದ್ಮೇಲೆ ನಂದೀಶ್ ಓಡಿಸಿದಂಥ ಲಾಂಗೆಸ್ಟ್ ರೂಟ್ ಅಂತಂದರೆ ಆ ಟೈಮಲ್ಲಿ ಅವತ್ತೇನೆ. ಬಿಕಾಸ್ ಕಾರ್ ತೊಗೊಂಡಾದ್ಮೇಲೆ ಅವರು ಓಡಿಸೇ ಇರಲಿಲ್ಲ. ಅವರು ಫಸ್ಟ್ ಟೈಮು ಅಷ್ಟು ದೂರ ಒಬ್ಬರೇ ಕಾರು ಓಡಿಸ್ಕೊಂಬಂದಿದ್ದು. ಸೊ ಅದಂತೂ ನನಗೆ ತುಂಬ ಖುಷಿ. ಇವಾಗ ಚೆನ್ನಾಗಿ ಓಡಿಸ್ತಾರೆ, ಬಟ್ ಅದು ಫಸ್ಟ್ ಟೈಮ್ ಓಡಿಸಿದ್ದು ಆಲ್ವೇಸ್ ಇಟ್ಸ್ ಮೆಮೊರಿ. ಯಾರು ಮಾಡಿರೋಕ್ಕೆ ಚಾನ್ಸ್ ಇಲ್ಲ ಅಷ್ಟಿದ್ದ. ನಾವು ಫಸ್ಟು ನಮ್ಮ ಅತ್ತೆ ಮನೆ, ಇನ್ನೊಬ್ಬರು ಅತ್ತೆ ಮನೆಗೆ ಹೋಗಿದ್ವಿ, ಅಂದರೆ ನಮ್ಮ ಅತ್ತೆಯವರ ತಂಗಿ ಮನೆಗೆ ಹೋಗಿ. ಸೊ ಅಲ್ಲೆಲ್ಲ ಊಟ ಮಾಡಿಕೊಂಡು ಬಜ್ಜಿ ಗಿಜ್ಜಿ ಎಲ್ಲ ತಿಂದ್ಕೊಂಡು, ನಂದೀಶೇ ಅವತ್ತು ಪುದೀನ ಚಟ್ನಿ ಎಲ್ಲ ಮಾಡಿರೋ, ತುಂಬ ಚೆನ್ನಾಗಿ ಮಾಡ್ತಾರೆ ಕೂಡ.
ಸೊ ಚೆನ್ನಾಗಿ ಬಜ್ಜಿ ಎಲ್ಲ ತಿಂದ್ಕೊಂಡು ಅದಾದಮೇಲೆ ಈವ್ನಿಂಗ್ ಹೊರಟು ನಾವು ಮನೆಗೆ ಬಂದ್ವಿ. ಸೊ ಚೆನ್ನಾಗಿತ್ತು ಅವತ್ತಿನ ದಿನ ಎಲ್ಲನೂ ತುಂಬ ಚೆನ್ನಾಗಿತ್ತು, ಖುಷಿಯಾಗಿತ್ತು. ಒಂಥರ ಒಳ್ಳೆ ಮತ್ತೆ ರೀಕಾಲ್ ಮಾಡ್ದಂಗೆ ಆಗ್ತಾ ಇದೆ ನನಗೆ ಈ ವಿಡಿಯೋ ಎಲ್ಲ ಎಡಿಟ್ ಮಾಡಬೇಕಾದ್ರೆ. ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಂಗೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಮೋಟಿವೇಟ್ ಮಾಡ್ದಂಗೂ ಆಗುತ್ತೆ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.